ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಒಳ ಮೀಸಲಾತಿ ಅನುಷ್ಠಾನದಲ್ಲಿ ಯಾವುದೇ ಸಮುದಾಯಕ್ಕೆ ಅನ್ಯಾಯವಾಗದ ರೀತಿಯಲ್ಲಿ ಸಮಾನತೆ ಹರಿಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೇಶದಲ್ಲಿಯೇ ಜಾತಿ ಗಣತಿ ಕಾರ್ಯ ಕೈಗೊಳ್ಳುವ ಮೂಲಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಎಂದು ಖ್ಯಾತಿ ಪಡೆದುಕೊಂಡಿದ್ದಾರೆ ಎಂದು ಮಾಜಿ ಸಚಿವ ಎಚ್ ಆಂಜನೇಯ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಪರಿಶಿಷ್ಟ ಜಾತಿಯಲ್ಲಿನ 101 ಜಾತಿಗಳಿಗೆ ಅನ್ಯಾಯ ಆಗದ ರೀತಿಯ ಸಿದ್ದರಾಮಯ್ಯ ದಿಟ್ಟ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಂದರು. ಕಳೆದ 3 ದಶಕದ ಸುದೀರ್ಘ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ನೀಡಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಚುನಾವಣೆ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಯಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಳ ಮೀಸಲಾತಿ ಜಾರಿಗೆ ಮಹತ್ವ ಕಾರ್ಯ ಕೈಗೊಂಡಿದ್ದಾರೆ. ಒಳ ಮೀಸಲಾತಿ ಅನುಷ್ಠಾನ ಪೂರ್ವ ನಡೆಯುತ್ತಿರುವ ಜಾತಿ ಸಮೀಕ್ಷೆ ಪಾರದರ್ಶಕವಾಗಿ ನಡೆಯುವಂತೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ತರಲಾಗಿದೆ. ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿರುವ ಹಾಗೂ ಬಿ.ಆರ್. ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಿರುವ ಸಿದ್ದರಾಮಯ್ಯ ಅವರೇ ನನ್ನ ಪಾಲಿಗೆ ಎರಡನೇ ಅಂಬೇಡ್ಕರ್ ಇದ್ದಂತೆ ಎಂದು ಹೇಳಿದರು. ಮೀಸಲಾತಿಯಲ್ಲಿರ್ತಕ್ಕಂಥ ಕೆಲವು ನಮ್ಮಲ್ಲೇ ಇರತಕ್ಕಂಥ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ ಹೊಂದಿರತಕ್ಕಂಥ ಸಮುದಾಯ ಜೊತೆಗೆ ನಾವು ಸ್ಪರ್ಧೆ ಮಾಡೋಕ್ಕಾಗಲ್ಲಪ್ಪ. ನಾವು ಇನ್ನೂ ಪುಸ್ತಕದಲ್ಲಿದ್ದೀವಿ, ಇನ್ನೂ ನಾವು ಹಳೆ ಚಪ್ಪಲಿ ಹೊರ್ಕೊಂಡಿದ್ದೀವಿ. ನಮ್ಮ ಮಕ್ಕಳು ಪರ್ಸೆಂಟೇಜು, ಅವ್ರ ಮಕ್ಕಳು ಪರ್ಸೆಂಟೇಜು, ಒಂದು ಉದ್ಯೋಗ ಸಿಗಲ್ಲ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಸಿಗಲ್ಲ. ಈ ಕಾರಣಕ್ಕೋಸ್ಕರ ನಮ್ಮಲ್ಲೇ ಸ್ಪರ್ಧೆ ಆಗಿದ್ದಾವೆ. ಬಾಲಿಗರಿಗೆ ಅಂತಲೇ ಒಂದು ಮೀಸಲಾತಿ ನಿಗದಿ ಆಯಿತು ಅಂದ್ರೆ ಅವನಿಗೆ ದಿನನಿತ್ಯ ಹಬ್ಬ ಆಗುತ್ತೆ. ರಾಜಕೀಯದಲ್ಲೂ ಸಿಗುತ್ತಾ? ಇಲ್ಲ, ರಾಜಕೀಯದಲ್ಲಿ ಸಿಗಲ್ಲ. ಗುತ್ತಿಗೆ ಮತ್ತು ಖರೀದಿಯಲ್ಲಿ ಮೀಸಲಾತಿಯನ್ನು ತಂದಿರ್ತಾರೆ. ಇನ್ನು ಉಳಿದಂತೆ ಅನೇಕ ಅಂಬೇಡ್ಕರ್ ಆಶಯಗಳನ್ನೆಲ್ಲ ಈಡೇರಿರ್ತಕ್ಕಂಥ ಸಾಮಾಜಿಕ ನ್ಯಾಯದ ಅಧಿಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಮ್ಮ ಪಾಲಿಗೆ ಅಂಬೇಡ್ಕರ್ ಅಂತ ಹೇಳಿದ್ವಿ. ಈಗಲೂ ನಿಮ್ಮ ಮೂಲಕ ಹೇಳ್ತೀವಿ, ನಮಗೆ ಅಂಬೇಡ್ಕರ್ ಸಿದ್ದರಾಮಯ್ಯ ಅಲ್ಲ. SPPT ಈಗ ಬಿಜೆಪಿ ಸರ್ಕಾರ 10,000 ಕೋಟಿ ಹಣವನ್ನು ಚುನಾವಣೆ ಬಂತು ಎಲ್ಲ MLAಗಳಿಗೆ ಅಲರ್ಟ್ ಮಾಡಿಬಿಟ್ಟು ಎಲ್ಲ ಪ್ರಮುಖವಾದಂಥ ಬೀದಿಗಳನ್ನೆಲ್ಲ ಹಾಕಿಕೊಂಡು SCP ಹಣ ಇದ್ದದ್ದು ಈ ಪರಿಶಿಷ್ಟರು ಎಲ್ಲೆಲ್ಲಿ ವಾಸ ಮಾಡ್ಕೊಂಡು ಮೂಲಭೂತ ಸೌಕರ್ಯವನ್ನು ಕೊಡಲಿಕ್ಕಾಗಿ ಇವರು ಪ್ರಮುಖವಾದಂಥ ಬೀದಿಗಳಲ್ಲಿ ಯಾರ್ಯಾರು ಇವರಿದಾರಲ್ಲ ಅಲ್ಲೆಲ್ಲ ಹಾಕಿಬಿಟ್ಟು ಬೇಕಾದಂಥ ಲಾಭ ಮಾಡ್ಕೊಂಡು ಹಣನ ಮಾಡಿಕೊಂಡು ಚುನಾವಣೆ ಬರ್ರಿ ನಿಮಗೊಂದು ಸ್ವಲ್ಪ ಸಹಾಯ ಆಗಲಿ ಅಂತಂದೇಳಿ ಆಗಲೇ ಆ ಒಂದು ಕಾಯ್ದೆ ಮೇಲೆ ಅವರು ದಬ್ಬಾಳಿಕೆ ಮಾಡಿದಂಥದ್ದು ಬಿಜೆಪಿ. ಈಗ ನಮ್ಮವರು SCP ಹಣನ 62,000 ಕೋಟಿ ರೂಪಾಯಿ ಒಂದು ಗ್ಯಾರಂಟಿಯಾಗಿ ಬಳಕೆ ಆಗ್ತದೆ. ಅದರಲ್ಲಿ ಒಂದು 12,000 ಕೋಟಿ ಅಷ್ಟು ಹಣ ನೇರವಾಗಿ ನಮ್ಮ ಜನರಿಗೆ ತಲುಪ್ತಾ ಇರೋದ್ರಿಂದ ಅದು ಯಾವುದೂ ಉಲ್ಲಂಘನೆ ಆಗಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ 14ನೇ ಘಟಿಕೋತ್ಸವ ಮೇ 26ರಂದು ಬೆಳಗ್ಗೆ 11 ಗಂಟೆಗೆ ವಿಶ್ವವಿದ್ಯಾಲಯದ ಪ್ರೇಕ್ಷಾಗೃಹದಲ್ಲಿ ನಡೆಯಲಿದೆ ಎಂದು ಕೃಷಿ ವಿವಿ ಕುಲಪತಿಗಳಾದ ಡಾಕ್ಟರ್ ಎಂ ಹನುಮಂತಪ್ಪ ಅವರು ಹೇಳಿದರು. ಅವರಿಂದು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಂತಾರಾಷ್ಟ್ರೀಯ ಅತಿಥಿ ಗೃಹದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಘನತಾ ವೇತ ರಾಜ್ಯಪಾಲರು ಹಾಗೂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿರುವ ತಾವರ್ ಚಂದ್ ಗ್ಲೋವಲ್ಟ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ವಿಶ್ವವಿದ್ಯಾಲಯದ ಸಹ ಕುಲಪತಿ ಹಾಗೂ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಅವರು ಘಟಿಕೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಎಂದರು. ಘಟಿಕೋತ್ಸವದ ಮುಖ್ಯ ಅತಿಥಿಗಳಾಗಿ ಹಾಗೂ ಘಟಿಕೋತ್ಸವ ಮುಖ್ಯ ಭಾಷಣಕಾರರಾಗಿ ಭಾರತೀಯ ವಿಶ್ವವಿದ್ಯಾಲಯಗಳ ಸಂಘದ ಗೌರವಾನ್ವಿತ ಮಹಾಕಾರ್ಯದರ್ಶಿಗಳಾದ ಡಾಕ್ಟರ್ ಪಂಕಜ ಮಿತ್ತಲ್ ಅವರು ಆಗಮಿಸುತ್ತಿದ್ದಾರೆ. ಜೊತೆಗೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಮಂಡಳಿಯ ಗೌರವಾನ್ವಿತ ಸದಸ್ಯರುಗಳು, ವಿದ್ಯಾ ವಿಷಯಕ ಪರಿಷತ್ತಿನ ಸದಸ್ಯರುಗಳು, ಪದವಿ ಪುರಸ್ಕೃತ ವಿದ್ಯಾರ್ಥಿಗಳು ಮತ್ತು ಪೋಷಕರು, ಗಣ್ಯರು, ಹಿತೈಷಿಗಳು ಹಾಗೂ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಉಪಸ್ಥಿತವರು ಎಂದರು. ವಿಶ್ವವಿದ್ಯಾಲಯದಲ್ಲಿ 14ನೇ ಘಟಿಕೋತ್ಸವವನ್ನು ದಿನಾಂಕ 26/5/2025 ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಮ್ಮ ವಿಶ್ವವಿದ್ಯಾಲಯ ಹಮ್ಮಿಕೊಂಡಿದ್ದೀವಿ. ನಮ್ಮ ವಿಶ್ವವಿದ್ಯಾಲಯದ 14ನೇ ಘಟಿಕೋತ್ಸವವನ್ನು ನಾವು ನೆರವೇರಿಸ್ತೇವೆ. ಈ ಘಟಿಕೋತ್ಸವಕ್ಕೆ ನಮ್ಮ
ರಾಜ್ಯಪಾಲರು ಮತ್ತು ನಮ್ಮ ಚಾನ್ಸಲರ್ ಆಗಿರ್ತಕ್ಕಂಥ ತಾವರ್ಚಂದ್ ಗೆಹ್ಲೋಟ್ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ. ಅದೇ ಅವರ ಜೊತೆಯಲ್ಲಿ ಪ್ರೋ ಚಾನ್ಸಲರ್ ಆಗಿರ್ತಕ್ಕಂಥ ನಮ್ಮ ಮಾನ್ಯ ಕೃಷಿ ಸಚಿವರು ಎನ್ ಚಲುವರಾಯಸ್ವಾಮಿ ಅವರು ಭಾಗವಹಿಸ್ತಾರೆ. ಮತ್ತು ನಮ್ಮ ಘಟಿಕೋತ್ಸವ ಭಾಷಣವನ್ನು ಪಂಕಜ್ ಮಿತ್ತಲ್ ಅಂತಂದು ಆಲ್ ಇಂಡಿಯಾ ಯೂನಿವರ್ಸಿಟಿ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ಅವರು ಎಕ್ಸ್ ವೈಸ್ ಚಾನ್ಸಲರ್ ಮಹಿಳಾ ಯೂನಿವರ್ಸಿಟಿ ಉತ್ತರ ಪ್ರದೇಶ್ ಅವರು ಈ ಒಂದು ಘಟಿಕೋತ್ಸವದ ಭಾಷಣವನ್ನು ನೀಡುತ್ತದೆ. ಅದರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಆಡಳಿತ ಸದಸ್ಯರು ಮತ್ತು ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ಸು ಮತ್ತು ಎಲ್ಲ ನಾಗರಿಕರು ಹಾಗೂ ಪೇರೆಂಟ್ಸು ಸ್ಟೂಡೆಂಟ್ಸು ಎಲ್ಲ ಭಾಗವಹಿಸಲಿದ್ದಾರೆ. ಇಂಥ ಒಂದು ಘಟಿಕೋತ್ಸವವನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮುಖ್ಯವಾಗಿ 3 ಭಾಗಗಳಿದ್ದಾವೆ: ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣೆ. ಶಿಕ್ಷಣದಲ್ಲಿ ಒಳ್ಳೆಯ ಕ್ವಾಲಿಟಿ ಎಜುಕೇಷನ್ ಕೊಡ್ತಕ್ಕಂಥ ನಮ್ಮ ಮುಖ್ಯವಾದ ಒಂದು ಗುರಿ. ನಾವು ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕೊಟ್ಟು ಅವರು ಬೇರೆ ಬೇರೆ ಪದವಿಗಳನ್ನು ಅಲಂಕರಿಸಿರ್ತಾರೆ. ಅದೇ ರೀತಿ ಸಂಶೋಧನೆಯಲ್ಲೆಲ್ಲ ಸಾಕಷ್ಟು ನಾವು ಮಾಡ್ತಾ ಇದ್ದೀವಿ. ಮತ್ತು ವಿಸ್ತರಣೆ, ಈ 3 ಅಂಗಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ 2022-23 ಸಾಲಿನಲ್ಲಿ ನೋಡೋದಾದರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸುಮಾರು 5 ಮಹಾವಿದ್ಯಾಲಯಗಳಿದ್ದಾವೆ. ಕೃಷಿ ಮಹಾವಿದ್ಯಾಲಯಗಳು, 1 ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರಿನಲ್ಲಿದೆ. ಇನ್ನು ಕೃಷಿ ಮಹಾವಿದ್ಯಾಲಯಗಳು ರಾಯಚೂರು, ಭೀಮರಾಯನಗುಡಿ, ಗುಲ್ಬರ್ಗ ಮತ್ತು ಗಂಗಾವತಿ, ಹಗರಿಯಲ್ಲಿ 5 ಮಹಾವಿದ್ಯಾಲಯಗಳಿದೆ. ಮತ್ತು ಈ ರಾಯಚೂರಿನಲ್ಲಿ ಸುಮಾರು 15 MSc ಮತ್ತು 14 PhD ಪದವಿಯ ಕಾರ್ಯಕ್ರಮಗಳನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದೇವೆ. 2023-24 ಹೋಗ್ಬೇಕಂದ್ರೆ ಒಟ್ಟು ರಾಯಚೂರಿನಲ್ಲಿ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಹೇಳಿಕೆ. ವಾಕ್ಫ್ ಸ್ಥಳವನ್ನು ಆಸ್ತಿಗಳು ಆದಾಯ ಬಡ ಕುಟುಂಬಗಳಿಗೆ ಅನುಕೂಲವಾಗಲಿ ಎಂದು ಜಾರಿ ಮಾಡಿದ್ದಾರೆ. ಕರ್ನಾಟಕದಲ್ಲಿನ ನುಸುಳುಕೋರರು ಕನ್ನಡಿಗರ ಜೀವ ತಿಂದಿದ್ದಾರೆ. ಪಾಕಿಸ್ತಾನಕ್ಕೆ ಭಾರತ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸಿದ್ದಾರೆ. ಆಪರೇಷನ್ ಸಿಂಧೂರ ಇನ್ನೂ ಜೀವಂತ ಇರಿಸಿದ್ದೇವೆ ಎಂದು ಪ್ರಧಾನಿ ಹೇಳಿದ್ದಾರೆ. ಬಾಂಗ್ಲಾದೇಶದ ನುಸುಳುಕೋರರು ಕರ್ನಾಟಕದಲ್ಲಿ ಸುಳ್ಳು ದಾಖಲೆ ಸೃಷ್ಟಿಸಿಕೊಂಡಿದ್ದಾರೆ. ಈ ನುಸುಳುಕೋರರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. 34,000 ನುಸುಳುಕೋರರ ಬಗ್ಗೆ ಕಾಲ್ ಮುಖಾಂತರ ಮಾಹಿತಿ ಬಂದಿದೆ. ಇಲ್ಲಿ ಬಂದ ಮೇಲೆ ಡ್ರಗ್ ಫೆಡರ್ಸ್, ಕಳ್ಳತನ ಹೀಗೆ 1.50 ಲಕ್ಷ ಜನ ಕಾಫಿ ಎಸ್ಟೇಟ್ನಲ್ಲಿ ಇದ್ದಾರೆ. ಬೆಂಗಳೂರಿನಲ್ಲಿ ಸುಮಾರು 50,000-60,000 ಜನ ಇದ್ದಾರೆ. ಇದರಲ್ಲಿ ನಮ್ಮ ರಾಜ್ಯದ ಅಧಿಕಾರಿ, ರಾಜಕಾರಣಿಗಳು ಸಪೋರ್ಟ್ ಇದ್ದಾರೆ. ಇವರೆಲ್ಲರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳುವ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ನೀಡಿದ್ದೇವೆ. ಆಡಳಿತ ವಿಭಾಗಕ್ಕೆ ನಕಲು ದಾಖಲೆಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಸಾವಿರಾರು ಫೇಕ್ ಏಜೆಂಟ್ಗಳು ಇದ್ದಾರೆ ಎಂದು ಹೇಳಿದ್ದಾರೆ. ಮತ್ತು ಇವಾಗ ತಾನೇ ನಮ್ಮ ಮುಖ್ಯ ರಸ್ತೆಯಲ್ಲಿ ವಕ್ಫ್ ಇರ್ತಕ್ಕಂಥ ಜಾಗವನ್ನು ಇವತ್ತು ಕಾನೂನು ಅಡಿಯಲ್ಲಿ ಬಡ ರೈತರಿಗೆ ಸಾರ್ವಜನಿಕ ಆಸ್ತಿಗಳನ್ನು ಖುಲ್ಲಾ ಮಾಡಿಸಿರ್ತಕ್ಕಂಥದ್ದು ನಡೆದಿದೆ. ಹಾಗಾಗಿ ವಕ್ಫಿನ ಆಸ್ತಿಗಳು, ವಕ್ಫಿನ ಆದಾಯ ಆ ಬಡ ರೈತನಿಗೆ, ಬಡ ಮುಸ್ಲಿಂ ಮೈನಾರಿಟೀಸ್ ಇರ್ತಕ್ಕಂಥ ಕುಟುಂಬಗಳಿಗೆ ದಕ್ಕಬೇಕು ಅನ್ನೋ ಉದ್ದೇಶ ಏನು ಕೇಂದ್ರ ಸರ್ಕಾರ ಕಾನೂನು ಮಾಡಿಕೊಟ್ಟಿದೆ. ಶ್ರೀಯುತ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಿಗೆ ಇಡೀ ಕರ್ನಾಟಕದ ಪರವಾಗಿ ಧನ್ಯವಾದಗಳು. ಅದರಿಂದ ಅನೇಕ ಸಂದರ್ಭಗಳಲ್ಲಿ ಇಂಥವು ಎಲ್ಲವೂ ಕೂಡ ಯಾರಿಗೆ ದಕ್ಕಬೇಕಾಗಿತ್ತು ಅದು ದಕ್ಕಿಸಿಕೊಡುವಂಥ ವಾದದಲ್ಲಿ ವಕ್ಫ್ ಆಸ್ತಿನಲ್ಲಿ ಎಲ್ಲೆಲ್ಲಿ ನಾನು ಕೂಡ ವಕ್ಫಿನ ಚೇರ್ಮನ್ ಆಗಿದ್ದೆ. ನಾನು ರಾಯಚೂರಿನಲ್ಲೂ ಕೂಡ ನಾನು ಇನ್ಸ್ಪೆಕ್ಷನ್ಸ್ನ ನಾನು ಅವಾಗಿನ ಕಾಲದಲ್ಲಿ ನಾನು ಬಂದು ಮಾಡಿ ವಕ್ಫ್ನಲ್ಲಿ ಎಲ್ಲೇ ಒಂದು ಆಸ್ಪತ್ರೆನೂ ನಡೀತಿದೆ, ಒಳ್ಳೆ ಚೆನ್ನಾಗೇ ನಡೀತಿದೆ. 10 ಜನಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡಿದೆ. ಎಲ್ಲೆಲ್ಲಿ ಸಾರ್ವಜನಿಕ ಆಸ್ತಿ ಮತ್ತು ಸರಿ ಆಗಿಲ್ಲ ಮತ್ತು ಅದರ ಆದಾಯ ಯಾರೋ ಮಧ್ಯವರ್ತಿಗಳು ಏನು ತಿಂತಾ ಇದ್ರು, 700 ರೂಪಾಯಿ ಕೊಡೋದು, 10,000 ರೂಪಾಯಿನ ಲೂಟಿ ಮಾಡಿಕೊಂಡು ಬೇರೆ ಕಡೆಗೆ ಹೋಗೋದು ಮತ್ತು ಸಾರ್ವಜನಿಕವಾಗಿ ಜಾಗಗಳನ್ನು ಅದನ್ನೆಲ್ಲದನ್ನು ಕೂಡ ಸರ್ಕಾರಕ್ಕೆ ಮತ್ತು ಸಮುದಾಯಗಳಿಗೆ ಏನು ದಕ್ಕಬೇಕಿತ್ತು ಅದನ್ನು ತಲುಪಿಸ್ತಕ್ಕಂಥ ಕೆಲಸ ಕಾನೂನು ಮಾಡಿಕೊಂಡಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ. ಆ ನಿಟ್ಟಿನಲ್ಲಿ ಮತ್ತು ಕೋರ್ಟಲ್ಲೂ ಕೂಡ ಇದ್ರ ಜೊತೆಯಲ್ಲಿ ಸುಪ್ರೀಂ ಕೋರ್ಟಲ್ಲೂ ಕೂಡ ಇವತ್ತು ವಾದ ಆಗಿ ತೀರ್ಪನ್ನು ಅದನ್ನು ಖಾದಿಸಿದ್ದಾರೆ. ಸದ್ಯದ ಪರವಾಗಿ ಬರುತ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಅದಕ್ಕೆ ಎಲ್ಲದಕ್ಕೂ ಕೂಡ ಮತ್ತು ಈಗ ನುಸುಳುಕೋರರು
ಇಲ್ಲಿಗಲ್ ಇಮಿಗ್ರೆಂಟ್ಸ್ ಕರ್ನಾಟಕದಲ್ಲಿ ಏನಿದ್ದಾರೆ, ಈಗ ದೊಡ್ಡ ಮಟ್ಟದಲ್ಲಿ ನಮಗೆ ಪುಲ್ವಾಮಾ ಹತ್ಯೆ ಆದ ಮೇಲೆ ನಮ್ಮ ಅನೇಕ 3-4 ಜನ ಕನ್ನಡಿಗರು ಜೀವ ತೆತ್ತಿದ್ದಾರೆ. 27 ಜನ ರಾಜ್ಯದಲ್ಲಿ ಕುಟುಂಬಗಳು ಇವತ್ತು ಅನ್ಯಾಯ ಆಗಿದೆ. ಪಾಕಿಸ್ತಾನ ಅಲ್ಲಿತ್ಕೊಂಡು ಟೆರರಿಸ್ಟ್ಗಳನ್ನ ಸಪೋರ್ಟ್ ಮಾಡಿಕೊಂಡು ಬೆಳೆಸ್ತಿರ್ತಕ್ಕಂಥದ್ದಕ್ಕೆ ಭಾರತ ಸರಿಯಾದಂಥ ತಕ್ಕವಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿದೆ ಅಂತ ಹೇಳಿ ಒಂದು ಹಂತದಲ್ಲಿ ಭಾವಿಸಿದ್ವಿ. ಮತ್ತು ಆಪರೇಷನ್ ಸಿಂಧೂರ ಇನ್ನೂ ಎಲ್ಲೂ ಕೂಡ ಮುಗಿದಿಲ್ಲ, ಅದು ಕಂಟಿನ್ಯೂಟಿಯಾಗಿ ಇಟ್ಟಿದ್ದೀವಿ ಅಂತ ಹೇಳಿ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಘೋಷಣೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಬೇಡ ಜಂಗಮರ ಬಗ್ಗೆ ಅವನೇನಕಾರಿಯಾಗಿ ಮಾತನಾಡಿರುವುದು ಅತ್ಯಂತ ಖಂಡನೀಯ ಎಂದು ರಾಜ್ಯ ಬೇಡ ಜಂಗಮ ಸಮಾಜದ ಗೌರವ ಅಧ್ಯಕ್ಷ ಕಲ್ಯಾಣ ಮಹಾಸ್ವಾಮಿಗಳು ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಇತ್ತೀಚೆಗೆ ವಿಜಯಪುರದಲ್ಲಿ ನಡೆದ ಸರ್ಕಾರದ ಸಾಧನ ಸಮಾವೇಶ ಕಾರ್ಯಕ್ರಮದಲ್ಲಿ ಬೇಡ ಜಂಗಮರ ಬಗ್ಗೆ ಹಗುರವಾಗಿ ಮಾತನಾಡಿರುವುದು ಸಮಾಜಕ್ಕೆ ತೀವ್ರ ನೋವು ಉಂಟಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಒಬ್ಬ ಮುತ್ಸದ್ದಿ ನಾಯಕರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಸ್ಥಾನಮಾನ ಪಡೆದುಕೊಂಡ ಅವರು ಭಿಕ್ಷಾಟನೆ ಮೂಲಕ ಜೀವನ ನಿರ್ವಹಿಸುತ್ತಿರುವ ನಮ್ಮ ಸಮುದಾಯದ ಬಗ್ಗೆ ತುಂಬಿದ ಸಭೆಯಲ್ಲಿ ಮಾತನಾಡಿರುವುದು ಇಡೀ ಬೇಡ ಜಂಗಮ ಸಮುದಾಯವೇ ತೀವ್ರ ಖಂಡಿಸುತ್ತದೆ. ರಾಜ್ಯದಲ್ಲಿ ಬೇಡ ಜಂಗಮ ಅವರು ಪರಿಸ್ಥಿತಿ ಗಂಭೀರವಾಗಿದೆ. ಪರಿಶಿಷ್ಟ ಜಾತಿಯಲ್ಲಿ ಸೇರಬೇಕೆಂಬ ಉದ್ದೇಶದಿಂದ ಅಥವಾ ಆಸೆ ನಮಗಿಲ್ಲ. ಯಾರು ಪರಿಶಿಷ್ಟ ಜಾತಿ ಹೆಸರಲ್ಲಿ ಬೇಡ ಜಂಗಮ ಪ್ರಮಾಣ ಪತ್ರ ಪಡೆಯುತ್ತಿದ್ದಾರೆ ಅಂತಹ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಜಾತಿ ಪ್ರಮಾಣ ಪತ್ರ ಪಡೆದಿರುವ ಸೂಕ್ತ ತನಿಖೆ ನಡೆಸಬೇಕು. ಅದು ಬಿಟ್ಟು ಭಿಕ್ಷಾಟನೆ ನಮ್ಮ ಕಾಯಕ ಎಂದು ಎಲ್ಲ ಸಮುದಾಯಗಳ ಉತ್ತಮ ಬಾಂಧವ ಹೊಂದಿರುವ ನಮ್ಮ ಸಮಾಜದ ಹಗುರವಾಗಿ ಮಾತನಾಡಿರುವುದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಶೋಭೆ ತರುವಂತದ್ದಲ್ಲ. ಮೂಲ ದಾಖಲೆಗಳೊಂದಿಗೆ ಲಿಂಗಾಯತ ಪಂಥದ ಜಂಗಮವರೇ ಬೇಡ ಜಂಗಮವರೆಂದೇ ದಾಖಲೆ ಮತ್ತು ಸಾಬೀತುಪಡಿಸಿದ್ದೇವೆ. ನಮ್ಮ ಸಂವಿಧಾನ ಸರ್ವರಿಗೂ ಸಮಾನ ಅವಕಾಶ ನೀಡಿದೆ, ಅದರಲ್ಲಿ ನಾವು ಹಕ್ಕುಗಳನ್ನು ಪಡೆದಿದ್ದೇವೆ ಎಂದು ಹೇಳಿದರು. ಅಂದರೆ ಅದು ನಮ್ಮ ಬೇಡ ಜಂಗಮ ವಿಚಾರಕ್ಕೆ ಮಾತನಾಡಿದ್ದಾರೆ, ದ್ವಂದ್ವ ಮಾತುಗಳನ್ನು ಆಡಿದ್ದಾರೆ. ಲಿಂಗಾಯತ ಸಮಾಜದ ಜಂಗಮರಿಗೆ ಇದರ ಪರಿಶಿಷ್ಟ ಜಾತಿಯಲ್ಲಿ ಸೇರ್ಪಡೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅವರು. ಆಮೇಲೆ ಬಡವರಿದ್ದರೆ ಅವ್ರಿಗೆ ನಾವು ಸಹಾಯ ಮಾಡೋಣ ಅನ್ನೋ ಮಾತು ಕೂಡ, ಲಿಂಗಾಯತರಲ್ಲಿ ಬಡವರಿದ್ದರೆ ಸಹಾಯ ಮಾಡೋಣ ಅಂತಕ್ಕಂಥ ನೀವೆಲ್ಲ ಮಾತುಗಳು ಕೇಳಿರಿ. ಆದರೆ ಜಂಗಮರಿಗೆ ಸೇರಿಸೋ ಅವಶ್ಯಕತೆ ಇಲ್ಲ. ಇದೇನು ಆಡಳಿತದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರು ನಿಜಾಮರು ಏನು ಆಳ್ತಾ ಇದ್ರು, ಅವಾಗಲೂ ಕೂಡ ನಮ್ಮ ಜಂಗಮರಿಗೆ ಡಿಪ್ರೆಷನ್ ಕ್ಲಾಸಲ್ಲಿ ನಮಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ರು. ಯಾಕೆ ಜಂಗಮರಿಗೆ ಈ ಅನುಕೂಲವನ್ನು ಯಾಕೆ ಮಾಡಿಕೊಟ್ರು ಅಂದರೆ, ಅವಾಗೆಲ್ಲ ಊರಲ್ಲಿ ಯಾರೇ ಸತ್ರು ಮೊದಲು ಜಂಗಮರಿಗೆ ತಿಳಿಸ್ತಾ ಇದ್ರು. ಆ ಜಂಗಮರು ಶವವನ್ನು ಸಂಸ್ಕಾರವಂತರಾಗಿ ಮಾಡ್ತಿದ್ದರು. ಹಣೆಗೆ ವಿಭೂತಿ ಹೆಚ್ಚಿ ಆ ಮೋಕ್ಷವನ್ನು ಕೊಡುವಂಥ ಕೆಲಸ. ಹೆಣ ಮುಟ್ಟೋದು ಅಂದರೆ ಅದು ಭಾಳ ಕೀಳು ಕೆಲಸ ಅನ್ನೋದು ಇರ್ತಾವೆ. ಹೀಗಾಗಿ ಇಂಥದ್ದೆಲ್ಲವನ್ನು ನೋಡಿ ಆಮೇಲೆ ಭಿಕ್ಷಾ ಬೇಡ ಜೀವನ ಮಾಡಬೇಕು. ಈಗಲೂ ಕೂಡ ರಾಜ್ಯದಲ್ಲಿ ಜಂಗಮರ ಪರಿಸ್ಥಿತಿ ಅದೇ ಸ್ಥಿತಿಯಲ್ಲಿದೆ. ಅದಕ್ಕಾಗಿ ನಮ್ಮ ಖರ್ಗೆ ಅವರು ಸಂವಿಧಾನದ ವಿಚಾರಗಳನ್ನು ಅಧ್ಯಯನ ಮಾಡದೆ ಭಾಳ ಜನ ಪ್ರೆಸ್ ಮೀಟ್ ಮಾಡ್ತಾರೆ,